ಹೆಲೋ ಫ್ರೆಂಡ್ಸ್, ಹೇಗಿದ್ರಿ ಫ್ರೆಂಡ್ಸ್? ಚೆನ್ನಾಗಿದ್ದೀರಿ? ನಾವು ಕೂಡ ಆರಾಮಿದ್ದೀವಿ ನೋಡ್ರಿ ಫ್ರೆಂಡ್ಸ್. ನೀವು ಆರಾಮಿದ್ದೀರಿ? ಇವತ್ತು ನೋಡ್ರಿ ಟೈಮ್ 4:45 ಗಂಟೆ ಆಗೈತ್ರಿ ಫ್ರೆಂಡ್ಸ್. ಈಗ ಲಾಂಗ್ ಸ್ಟಾರ್ಟ್ ಮಾಡೀನಿ. ಈಗ ನೋಡ್ರಿ ಇವತ್ತು ನಿಮ್ಗೇನು ಹೇಳ್ಕೊಡ್ತೀನಪ್ಪ ಅಂತಂದ್ರೆ ಚಿಕನ್ ಸುಕ್ಕ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಬರ್ರಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ. ಈಗ ನೋಡ್ರಿ ಇದಕ್ಕೆ ಚಿಕನ್ ಹಾಕೋತೀನಿ ರೀ. ತೊಳೆದು ಸ್ವಚ್ಛ ಮಾಡಿ ಇಟ್ಕೊಂಡೀನಿ ರೀ. ಈಗ ನೋಡ್ರಿ ಫ್ರೆಂಡ್ಸ್, ಇದಕ್ಕೆ ಮಸಾಲೆ ಪೌಡ್ರ್ ಹಾಕೋತೀನಿ ರೀ. ಮನ್ಯಾಗ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೈತ್ರಿ ಫ್ರೆಂಡ್ಸ್. ಇದಕ್ಕೆ ನೋಡ್ರಿ ಒಂದು ಸ್ವಲ್ಪ ಮೊಸರು ಹಾಕ್ತೀನಿ ರೀ. ಒಂದು ಪ್ಯಾಕೆಟ್ ಪೂರ ಮೊಸರು ಹಾಕ್ತೀನಿ ರೀ ಫ್ರೆಂಡ್ಸ್. ಇದಕ್ಕೆ ನೋಡ್ರಿ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ ರೀ. ಸ್ವಲ್ಪ ಜಾಸ್ತಿನೇ ಬೇಕ್ರಿ ಫ್ರೆಂಡ್ಸ್ ಹಚ್ಚಿದ್ರಾಗ. ಮತ್ತು ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ. 1 ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ ರೀ. ಇದಕ್ಕೆ ಈಗ ನೋಡ್ರಿ ಫ್ರೆಂಡ್ಸ್, ಇದು ಜವಾರಿ ತತ್ತಿ ಐತ್ರಿ, ಮನ್ಯಾಗ ಕೋಳಿದಾವ್ರಿ. 1 ತತ್ತಿ ಹೊರಗೆ ಹಾಕ್ತೀನಿ ರೀ ಫ್ರೆಂಡ್ಸ್. ಇದು ನೋಡ್ರಿ ಪುದೀನ ಕೊತ್ತಂಬರಿ ಕುಟ್ಟಿಟ್ಕೊಂಡಿದ್ರಿ 1 ಟೀ ಸ್ಪೂನಷ್ಟು ಅದನ್ನು ಹಾಕ್ತೀನಿ ರೀ. ಈಗ ಇದನ್ನು ಫ್ರೆಂಡ್ಸ್ ಒಟ್ಟು ಮಿಕ್ಸ್ ಮಾಡ್ಕೊಂಡು ಬರ್ರಿ. ಈಗ ನೋಡಿರಿ ಫ್ರೆಂಡ್ಸ್ ಮಿಕ್ಸ್ ಮಾಡೋದಾಗೈತ್ರಿ. ಇದನ್ನು ಒಂದು ಅರ್ಧ ಗಂಟೆ ಮುಚ್ಚಿಡ್ಬೇಕು ರೀ. ಈಗ ನೋಡಿರಿ ಫ್ರೆಂಡ್ಸ್, ಇದಕ್ಕೆ ಎಣ್ಣೆ ಹಾಕ್ತೀನಿ ರೀ. 4 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ ರೀ. ಯಾಕಂದ್ರೆ ಇದಕ್ಕೆ ಎಣ್ಣೆ ಜಾಸ್ತಿ ಆದ್ರೆ ಟೇಸ್ಟ್ ಆಗ್ತೈತ್ರಿ. ಈಗ ನೋಡಿರಿ ಫ್ರೆಂಡ್ಸ್, ಎಣ್ಣೆ ಕಾದೈತ್ರಿ. ಎಣ್ಣೆಗೆ ಜೀರಿಗೆ ಹಾಕ್ತೀನಿ ನೋಡಿರಿ. ಇದಕ್ಕೆ ನೋಡಿರಿ ಫ್ರೆಂಡ್ಸ್ ಲವಂಗ ಚಕ್ಕಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೈತ್ರಿ. ಇದನ್ನು ಹಾಕ್ತೀನಿ ನೋಡಿರಿ. ಇದನ್ನು ನೋಡಿರಿ ಫ್ರೆಂಡ್ಸ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಇದಕ್ಕೆ. ಗಡ್ಡಿ ಟಮಾಟಿ ಹುರಿದ ಪೇಸ್ಟ್ ಮಾಡಿಟ್ಕೊಂಡಿದ್ದ ಪೇಸ್ಟ್ ಹಾಕ್ತೀನಿ. ಈಗ ನೋಡಿರಿ ಪುದೀನ ಕೊತ್ತಂಬರಿ ಕುಟ್ಟಿಟ್ಕೊಂಡಿದ್ದ ಪೇಸ್ಟ್ ಹಾಕ್ತೀನಿ ರೀ. ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಇದು ನೋಡಿರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲ ಸ್ವಲ್ಪ ಈಗ ನೋಡಿರಿ ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಆಗೈತ್ರಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಖಾರ ಹಾಕ್ತೀನಿ ರೀ. ಫ್ರೈ ಆಗಬೇಕು ಫ್ರೆಂಡ್ಸ್. ಈಗ ನೋಡಿರಿ ಫ್ರೆಂಡ್ಸ್ ಫ್ರೈ ಆಗೈತ್ರಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ. ಅದಕ್ಕೂ ಚಿಕನ್ಗೂ ಸ್ವಲ್ಪ ಫ್ರೈಯಾಗಿ ಸ್ವಲ್ಪ ಹಾಕ್ತೀನಿ ರೀ. ಇದೆಲ್ಲ ಫ್ರೈ ಆಗೈತ್ರಿ ಫ್ರೆಂಡ್ಸ್. ಅದಕ್ಕೆ ಅರ್ಧ ಗಂಟೆವರೆಗೆ ಇಟ್ಟಿದ್ದೇವೆ ರೀ ಫ್ರೆಂಡ್ಸ್. ಈಗ ಎಲ್ಲ ಮಿಕ್ಸ್ ಆಗೈತ್ರಿ. ಈಗ ಇದನ್ನು ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಚಿಕನ್ ಹಾಕ್ತೀನಿ ರೀ. ಈಗ ನೋಡಿ ಫ್ರೆಂಡ್ಸ್ ಈ ರೀತಿ ಮಿಕ್ಸ್ ಮಾಡೀನಿ ರೀ. ಇದಕ್ಕೆ ನೀರು ಹಚ್ಕೊಳ್ರಿ. ಒಂದು 2 ನಿಮಿಷ ಇಷ್ಟು ಮುಚ್ಚಿ ಬಿಡ್ಬೇಕು ರೀ. ಈಗ ನೋಡಿರಿ ಫ್ರೆಂಡ್ಸ್, ಇದು 10ರಿಂದ 15 ನಿಮಿಷವರೆಗೆ ಕುದಿಯಕ್ಕೆ ಬಿಟ್ಟಿದ್ದೀನಿ. ಎಲ್ಲ ನೀರದಾಗಿ ಎಲ್ಲ ನೀರುವರೆಗೂ ಈ ರೀತಿ ಇರಿ. ಮತ್ತೊಂದು 4 ಮುಚ್ಚಬೇಕು ಫ್ರೆಂಡ್ಸ್. ಅದಾಗಿಂದ ನೀರು ಬಿಸಿ ಮಾಡಿಕೊಂಡು
ಇದಕ್ಕೆ ನೀರು ಹಾಕೋಬೇಕು. ಮತ್ತು ಮುಚ್ಚಿ ಒಂದು 2 ನಿಮಿಷ ಬಿಟ್ಟು ಕಲಿಸಿ. ಈಗ ನೋಡಿರಿ ನೋಡಿರಿ 2 ನಿಮಿಷ ಬೇಕ್ರಿ. ಕಮ್ಮಿ ಅಂದ್ರೆ ಒಂದು 20 ನಿಮಿಷ ಕುದಿಸ್ತಾರೆ. ಇನ್ನೂ ನೀರು ಏನು ಬಿಟ್ಟೈತ್ರಿ. ಈಗ ನೋಡಿ ಫ್ರೆಂಡ್ಸ್, ಇದಕ್ಕೆ ಸ್ವಲ್ಪ ಕೊಬ್ಬರಿ ಪೌಡರ್ ಹಾಕ್ತೀನಿ ಮೇಲೆ. ಈಗ ನೋಡಿ ಫ್ರೆಂಡ್ಸ್, ಕೊಬ್ಬರಿ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಕುದಿಸಿನ್ರಿ. ಈಗ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ನಿಂಬೆ ರಸ ಹಾಕೋತೀನಿ ರೀ. 1 ಕಪ್ಪಿನಷ್ಟು ನೀರು ಹಾಕ್ತೀನಿ ಫ್ರೆಂಡ್ಸ್. ಜಾಸ್ತಿ ಹಾಕಂಗಿಲ್ಲ ರೀ, ಎಣ್ಣೆಗೆ ಭಾಳ ಕುದ್ದೈತ್ರಿ. ಇಷ್ಟು ಹಾಕ್ತೀನಿ ಫ್ರೆಂಡ್ಸ್. ಈಗ ಇದೆಲ್ಲ ಚೆಂದಾಗಿ ಕುದಿಬೇಕು ಫ್ರೆಂಡ್ಸ್. ಈಗ ನೋಡಿರಿ ಫ್ರೆಂಡ್ಸ್, ಕುದ್ದೈತ್ರಿ. ಇದಕ್ಕೆ ಮ್ಯಾಗ ಒಂದು ಮಸಾಲೆ ಪೌಡ್ರ್ ಹಾಕಿ ಮ್ಯಾಗಷ್ಟು ಮಸಾಲೆ ಉದುರಿಸಿ ಇನ್ನೊಂದು ಸ್ವಲ್ಪ ಮುಚ್ಚಿ ಬಿಡ್ತೀನಿ ರೀ ಫ್ರೆಂಡ್ಸ್. ಚಿಕನ್ ಸುಕ್ಕ ರೆಡಿ ಹಾಕೈತೆ ನೋಡಿ ಫ್ರೆಂಡ್ಸ್. ಈಗ ನೋಡಿರಿ ಫ್ರೆಂಡ್ಸ್, ರುಚಿ ಟೇಸ್ಟ್ ಆದ ಮಸ್ತಾಗೈತ್ರಿ ಫ್ರೆಂಡ್ಸ್. ಸುಕ್ಕ ಮತ್ತು ಅನ್ನದ ಜೊತೆ, ಚಪಾತಿ ಜೊತೆ, ಯಾವ್ದು ಬೇಕಾದ್ರ ಜೊತೆ ಮಸ್ತ್ ಆಕೈತ್ರಿ ಫ್ರೆಂಡ್ಸ್. ಈ ರೀತಿ ನೀವು ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್. ನಾ ಪ್ರತಿಯೊಂದು ವಿಡಿಯೋನು ಹಾಕಿದ್ದು ನಿಮಗೆ ಬೇಕಂತಂದ್ರೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್. ಲೈಕ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದ್ರೆ ಫ್ರೆಂಡ್ಸ್ ನಿಮ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸ್ತೀನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.